ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತು ಬಂದ ತರಗತಿ 7 ವಿಷಯ ವಿಜ್ಞಾನ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಸಂಪೂರ್ಣ ಮಾಹಿತಿ, ಸೇತು ಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ 7ನೇ ತರಗತಿ ವಿಜ್ಞಾನ ಕಲಿಕಾ ಫಲಗಳನ್ನು ನೋಡೋಣ. ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ ಮತ್ತು ವಿಶ್ಲೇಷಣೆ ಮತ್ತು ಫಲಿತಾಂಶ ನಮೂನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಪೂರ್ವ ಪರೀಕ್ಷೆಯ ಒಂದು ಕಲಿಕಾ ಫಲಗಳನ್ನ ನೋಡ್ತಾ ಹೋಗೋಣ. 7ನೇ ತರಗತಿ ವಿಜ್ಞಾನ. ಈಗ 7ನೇ ತರಗತಿ ವಿಜ್ಞಾನದ ಕಲಿಕಾ ಫಲಗಳ ನಂತರ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳನ್ನ ನೋಡ್ತಾ ಹೋಗೋಣ. ಈಗ ಕಲಿಕಾ ಫಲಗಳು. 1ನೇದು, ವೀಕ್ಷಿಸಬಹುದಾದ ಗುಣಲಕ್ಷಣಗಳ ಆಧಾರದ ಮೇಲೆ ಜೀವಿಗಳನ್ನು ಮತ್ತು ವಸ್ತುಗಳನ್ನು ವರ್ಗೀಕರಿಸುವುದು 1ನೇ ಕಲಿಕಾ ಫಲ. 2ನೇ ಕಲಿಕಾ ಫಲ, ಹಂತಗಳು ಮತ್ತು ಸೂಚನೆಗಳನ್ನು ಅನುಸರಿಸುವ ಮೂಲಕ ಸರಳ ಪ್ರಯೋಗಗಳನ್ನು ಮಾಡುವುದು 2ನೇ ಕಲಿಕಾ ಫಲಕ. 3ನೇ ಕಲಿಕಾ ಫಲಕ, ಉದ್ದ, ದೂರ, ತಾಪಮಾನ ಮತ್ತು ಇತರ ಭೌತಿಕ ಪ್ರಮಾಣಗಳನ್ನ ಪ್ರಮಾಣಿತ ಘಟಕಗಳನ್ನ ಬಳಸಿ ಅಳೆಯುವುದು 3ನೇ ಕಲಿಕಾ ಫಲ. 4ನೇದು, ವೈಜ್ಞಾನಿಕ ಸಂದರ್ಭಗಳಲ್ಲಿ ಕಾರಣ ಪರಿಣಾಮದ ಸಂಬಂಧಗಳನ್ನು ಗುರುತಿಸುವುದು 5ನೇ ಕಲಿಕಾ ಫಲ. ಪರಿಸರ ಮತ್ತು ಅದರ ಸಂರಕ್ಷಣೆಯ ಬಗ್ಗೆ ಕಾಳಜಿಯನ್ನು ತೋರಿಸುವುದು. ಇಲ್ಲಿ ಕೇವಲ 5 ಕಲಿಕಾ ಫಲಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ DSCRT ಅವರು ಬಿಟ್ಟಿರೋ ಪ್ರಕಾರ 5 ಕಲಿಕಾ ಫಲಗಳಿವೆ. ಈ 5 ಕಲಿಕಾ ಫಲಗಳಂದ್ರೆ ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳನ್ನ ತೆಗೆದುಕೊಂಡು ಒಟ್ಟು 10 ಪ್ರಶ್ನೆಗಳ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು 10 ಪ್ರಶ್ನೆಗಳ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ. ಹೀಗಾಗಿ ಈಗ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಇರುತ್ತೆ. ಈ ಒಂದು PDF ಲಿಂಕ್ ಜೊತೆಗೆ ಅದರ ನಮೂನೆಗಳು ಕೂಡ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 7ನೇ ತರಗತಿ ವಿಜ್ಞಾನ. 1ನೇ ಪ್ರಶ್ನೆ, ಇಲ್ಲಿ ಈಗಾಗಲೇ ಇಲ್ಲಿ ಮುಂದೆ ಗುರುತು ಮಾಡಲಾಗಿದೆ ಕಲಿಕಾ ಫಲ, ಯಾವ ಕಲಿಕಾ ಫಲಕ್ಕೆ ಈ ಪ್ರಶ್ನೆ ಇದೆ ಅನ್ನುವಂಥದ್ದು. ಜೀವಿ ಮತ್ತು ನಿರ್ಜೀವಿ ವಸ್ತುಗಳಿಗೆ ತಲಾ ಒಂದೊಂದು ಉದಾಹರಣೆ ಕೊಡಿ 1ನೇದ್ದು. 2ನೇ ಪ್ರಶ್ನೆ, ಸಸ್ಯಗಳನ್ನು ಅವುಗಳ ಕಾಂಡದ ಮೇಲೆ ಅನುಗುಣವಾಗಿ ಹೇಗೆ ವರ್ಗೀಕರಿಸಬಹುದು. ಇವೆರಡೂ ಪ್ರಶ್ನೆಗಳು ಕಲಿಕಾ ಫಲ 1ರ ಮೇಲೆ ಇರುವಂತದ್ದು. ಇನ್ನು 3ನೇದು, ಪ್ರಯೋಗ ಮಾಡುವಾಗ ನಾವು ಕೈಗ ವಸ್ತು ಅಥವಾ ಕನ್ನಡಕಗಳನ್ನು ಕೈ ವಸ್ತು ಅಥವಾ ಕನ್ನಡಕಗಳನ್ನು ಏಕೆ ಧರಿಸಬೇಕು. 4ನೇದು, ಸಕ್ಕರೆಯು ನೀರಿನಲ್ಲಿ ಕರಗುತ್ತದೆ ಎಂದು ತಿಳಿಯಲು ನೀವು ಯಾವ ಸರಳ ವಿಧಾನವನ್ನು ಅನುಸರಿಸುತ್ತೀರಿ. ಇವೆರಡೂ ಕಲಿಕಾ ಫಲ 2ಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು. ಇನ್ನು 5ನೇದು, ಬಟ್ಟೆಯ ಉದ್ದವನ್ನು ಅಳೆಯಲು ನೀವು ಯಾವ ಘಟಕವನ್ನ ಬಳಸುತ್ತೀರಿ. 6ನೇದು, ನಿಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಬಳಸುವ ಸಾಧನದ ಹೆಸರೇನು. ಇವೆರಡೂ ಕಲಿಕಾ ಫಲ 3ಕ್ಕೆ ಸಂಬಂಧಪಟ್ಟಿರುವಂತದ್ದು. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ, ಬೇಸಿಗೆಯಲ್ಲಿ ನಾವು ಬಿಳಿ ಬಣ್ಣದ ಬಟ್ಟೆಗಳನ್ನು ಏಕೆ ಧರಿಸುತ್ತೇವೆ. 8ನೇ ಪ್ರಶ್ನೆ, ಸೂರ್ಯನ ಬೆಳಕು ಇಲ್ಲದಿದ್ದರೆ ಸಸ್ಯಗಳು ಬೆಳೆಯುತ್ತವೆ. ಇದು ಕಲಿಕಾ ಫಲ 4ಕ್ಕೆ ಸಂಬಂಧಪಟ್ಟಿರುವಂತಹ 2 ಪ್ರಶ್ನೆಗಳು. ಇನ್ನು 9ನೇ ಪ್ರಶ್ನೆ, ನಾವು ಮನೆಯಲ್ಲಿ ನೀರನ್ನು ಹೇಗೆ ಉಳಿಸಬಹುದು, ಒಂದು ವಿಧಾನವನ್ನು ತಿಳಿಸಿ. 10ನೇ ಪ್ರಶ್ನೆ, ಕಾಡುಗಳನ್ನು ಕಡಿಯುವುದರಿಂದ ನಮಗಾಗುವ ನಷ್ಟವೇನು. ಇವೆರಡೂ ಕಲಿಕಾ ಫಲ 5ಕ್ಕೆ ಸಂಬಂಧಪಟ್ಟಿರುವಂತಹ ಒಟ್ಟು 10 ಪ್ರಶ್ನೆಗಳಿರುವಂತಹ ಒಂದು ಮಾದರಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ. ಈಗ ಆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ನೋಡ್ತಾ ಹೋಗೋಣ. ಮಾದರಿ ಪ್ರಶ್ನೆ ಪತ್ರಿಕೆ, ಮಾದರಿ ಉತ್ತರಗಳು. ಇಲ್ಲಿ ಪ್ರಶ್ನೆಗಳ ಸಂಖ್ಯೆಯನ್ನ ಕೊಡಲಾಗಿದೆ. ಇಲ್ಲಿ ಪೂರ್ವ ಪರೀಕ್ಷೆಯ ಉತ್ತರಗಳು. ಜೀವಿ, ನಾಯಿ. ನಿರ್ಜೀವಿ ಯಾವುದು ಅಂದ್ರೆ ಕಲ್ಲು. ಗಿಡಮೂಲಿಕೆ, ಪೊದೆ ಮತ್ತು ಮರಗಳು. ನೇರವಾಗಿ ಉತ್ತರಗಳನ್ನು ಕೊಡಲಾಗಿದೆ. ಸುರಕ್ಷತೆಗಾಗಿ ಮತ್ತು ಅಪಘಾತ ತಪ್ಪಿಸಲು ನೀರಿನಲ್ಲಿ ಬೆರೆಸಿ ಕಲಕುವುದು. ಇನ್ನು 5ನೇ ಪ್ರಶ್ನೆಗೆ ಉತ್ತರ ಮೀಟರ್. 6ನೇದು ಥರ್ಮಾಮೀಟರ್ ಅಥವಾ ತಾಪಮಾಪಕ. 7ನೇದು ಶಾಖವನ್ನು ಕಡಿಮೆ ಹೀರುವುದರಿಂದ. 8ನೇದು ಸೂರ್ಯನ ಬೆಳಕು ಆಹಾರ ತಯಾರಿಕೆಗೆ ಬೇಕು. 9ನೇದು ನಲ್ಲಿಯನ್ನು ಬಿಗಿಯಾಗಿ ಮುಚ್ಚುವುದು. ಮಳೆ ಕಡಿಮೆ ಆಗುತ್ತದೆ, ಶುದ್ಧ ಗಾಳಿ ಸಿಗದು ಅನ್ನುವಂಥದ್ದು. ಇಷ್ಟು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ. ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 7ನೇ ತರಗತಿಯ ವಿಜ್ಞಾನ. 1ನೇದು, ಈ ಕೆಳಗಿನವುಗಳನ್ನು ಸಸ್ಯ ಮತ್ತು ಪ್ರಾಣಿ ಮೂಲದ ಆಹಾರಗಳಾಗಿ ವರ್ಗೀಕರಿಸಿ. ಹತ್ತಿ, ಹಾಲು, ಸೆಣಬು, ಉಣ್ಣೆ. ಇದು ಕಲಿಕಾ ಫಲ 1ಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. 2ನೇದು, ಘನ, ದ್ರವ, ಅನಿಲ ಸ್ಥಿತಿಗಳಿರುವ ಒಂದು ಮುಖ್ಯ ವ್ಯತ್ಯಾಸವನ್ನು ತಿಳಿಸಿ. ಇವೆರಡೂ ಕಲಿಕಾ ಫಲಕ್ಕೆ 1ಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆಗಳು. ಇನ್ನು 3ನೇದು, ಪಿಷ್ಟದ ಉಪಸ್ಥಿತಿಯನ್ನು ಪತ್ತೆ ಹಚ್ಚಲು ಯಾವ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಹಂತಗಳನ್ನ ಬರೆಯಿರಿ. 4ನೇದು, ಗಾಳಿಯ ಜಾಗವನ್ನು ಆಕ್ರಮಿಸುತ್ತದೆ ಎಂದು ತೋರಿಸಲು ಒಂದು ಸರಳ ಪ್ರಯೋಗವನ್ನು ವಿವರಿಸಿ. ಇವೆರಡೂ ಪ್ರಶ್ನೆಗಳು ಕಲಿಕಾ ಫಲ 2ರ ಮೇಲೆ ಇರತಕ್ಕಂಥದ್ದು. 5ನೇ ಪ್ರಶ್ನೆ, 2 ಕಿಲೋಮೀಟರ್ ಎಂದರೆ ಎಷ್ಟು ಮೀಟರ್ಗಳು, ಲೆಕ್ಕಾಚಾರ ಮಾಡಿ. 6ನೇ ಪ್ರಶ್ನೆ, ಪದಾರ್ಥಗಳ ತೂಕವನ್ನು ಅಳೆಯಲು ಬಳಸುವ ಪ್ರಮಾಣಿತ ಘಟಕ ಯಾವುದು. ಇವೆರಡೂ ಕಲಿಕಾ ಫಲ 3ರ ಮೇಲಿನ ಪ್ರಶ್ನೆಗಳು. ಇನ್ನು 7ನೇ ಪ್ರಶ್ನೆ,
ಗಾಳಿಯಲ್ಲಿ ತೇವಾಂಶ ಹೆಚ್ಚಾದಾಗ ಬಟ್ಟೆಗಳು ಒಣಗಲು ಏಕೆ ತಡವಾಗುತ್ತದೆ? 8ನೇ ಪ್ರಶ್ನೆ, ಕಬ್ಬಿಣದ ಬಳೆಗಳು ತುಕ್ಕು ಹಿಡಿಯಲು ಕಾರಣವಾಗುವ ಎರಡು ಅಂಶಗಳನ್ನು ಹೆಸರಿಸಿ. ಇದು ಕಲಿಕಾ ಫಲ 4ಕ್ಕೆ ಸಂಬಂಧಪಟ್ಟಿರುವಂತದ್ದು. ಇನ್ನು 9ನೇ ಪ್ರಶ್ನೆ, ಮಳೆ ನೀರು ಕೊಯ್ಲು ಪದ್ಧತಿಯ ಪ್ರಯೋಜನವೇನು? 10ನೇ ಪ್ರಶ್ನೆ, ಪರಿಸರ ಸಂರಕ್ಷಣೆಗಾಗಿ ನೀವು ಶಾಲೆ ಅಥವಾ ಮನೆಯಲ್ಲಿ ಕೈಗೊಳ್ಳುವ ಎರಡು ಕ್ರಮಗಳನ್ನು ತಿಳಿಸಿ. ಇವೆರಡು ಪ್ರಶ್ನೆಗಳು ಕಲಿಕಾ ಫಲ 5ರ ಮೇಲೆ ಇರುವಂತಹ ಪ್ರಶ್ನೆಗಳು. ಒಟ್ಟು 5 ಕಲಿಕಾ ಫಲ, 10 ಪ್ರಶ್ನೆಗಳು. ಡಿಎಸ್ಸಿಆರ್ಟಿ ಅವರ ನಿಯಮದಂತೆ 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಲಾಗಿದೆ. ಈಗ ಆ ಒಂದು ಸಾಫಲ್ಯ ಪರೀಕ್ಷೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆಗೆ ಉತ್ತರ ಸಸ್ಯ ಮೂಲ ಹತ್ತಿ ಸೆಣಬು, ಪ್ರಾಣಿ ಮೂಲ ಹಾಲು ಉಣ್ಣೆ. 2ನೇ ಪ್ರಶ್ನೆ ಉತ್ತರ ಘನ ನಿರ್ದಿಷ್ಟ ಆಕಾರವಿದೆ ಅನಿಲಕ್ಕೆ ಇಲ್ಲ. 3ನೇದು ಅಯೋಡಿನ್ ಪರೀಕ್ಷೆ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುವುದು. 4ನೇದು ಬಲೂನ್ ಊದುವ ಅಥವಾ ಲೋಟದ ಪ್ರಯೋಗ. 5ನೇದು 2000 ಮೀಟರ್. 6ನೇ ಪ್ರಶ್ನೆ ಕಿಲೋಗ್ರಾಂ. 7ನೇದು ಗಾಳಿಯಲ್ಲಿ ಈಗಾಗಲೇ ನೀರು ಹೆಚ್ಚಿರುತ್ತದೆ, ಆವಿಯಾಗುವಿಕೆ ನಿಧಾನವಾಗುತ್ತದೆ. 8ನೇ ಪ್ರಶ್ನೆಗೆ ಗಾಳಿ ಆಮ್ಲಜನಕ, ತೇವಾಂಶ ನೀರು. ಈಗ 9ನೇದು ಅಂತರ್ಜಲ ಹೆಚ್ಚಿಸಲು ಸಹಕಾರಿ. 10ನೇ ಪ್ರಶ್ನೆ ಉತ್ತರ ಮರ ನೆಡುವುದು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವುದು. ಆದ್ಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿಯವರೆಗಿನ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸೇತುಬಂಧದ ಸಂಪೂರ್ಣ ಸಾಹಿತ್ಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಉತ್ತರಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರ.